ವೀಕ್ಷಕರೇ, ಆ ತೋಟದ ಫಾರ್ಮ್ ಹೌಸ್ನಲ್ಲಿ ಮನೆ ನಡೆದ ಬಸವ ಜಯಂತಿ ಹಬ್ಬದಂದು ಹಬ್ಬದ ಸಡಗರವಿತ್ತು. ಆ ಮನೆಗೆ ಭೇಟಿ ನೀಡುವ ಅತಿಥಿ ಮಹೋದಯರನ್ನ ಕಂಬು ಕಹಳೆ ಮೂಲಕ ವಿಜೃಂಭಣೆಯಿಂದ ಸ್ವಾಗತಿಸಿ ಬರಮಾಡಿಕೊಳ್ಳಲಾಗ್ತಾ ಇತ್ತು. ಸುಮಾರು 20ಕ್ಕೂ ಹೆಚ್ಚು ಸಾಧು ಸಂತರು ಆ ಮನೆ ಕಡೆ ಧಾವಿಸಿ ಬಂದರು. ಜೊತೆಗೆ ಅನೇಕ ಕಲಾವಿದರು, ಸುತ್ತಮುತ್ತಲ ಗ್ರಾಮದ ಜನ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಅತ್ತ ಧಾವಿಸುತ್ತಿದ್ದು ಕಂಡು ಬಂತು. ಹಾಗಾದ್ರೆ ಆ ತೋಟದ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದಾದ್ರೂ ಏನು, ಅದರ ಮಹತ್ವ ಏನು ಅನ್ನೋದನ್ನ ತಿಳಿಬೇಕಾ? ಈ ಒಂದು ಸಣ್ಣ ಮಾಹಿತಿಯನ್ನ ನೀವು ನೋಡಿ. ಹೌದು ವೀಕ್ಷಕರೇ, ನಾಡಿನ ಶರಣ ಬಸವಣ್ಣ ಜಯಂತಿಯಂದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವಗಣ್ಣಹಳ್ಳಿ ಬಳಿ ಇರುವ ಕೃಷ್ಣ ಫಾರ್ಮ್ ಹೌಸ್ನಲ್ಲಿ ಶರಣರ ದಂಡೆ ನೆರೆದಿತ್ತು. ತುಮಕೂರು, ಚಿತ್ರದುರ್ಗ ಸೇರಿದಂತೆ ನಾನಾ ಭಾಗಗಳಿಂದ ವಿವಿಧ ಮಠಾಧೀಶರು ಆಗಮಿಸಿದ್ರು. ಬಂದ ಶರಣರು ಆರಂಭದಲ್ಲಿ ಗೋಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. चंद्रमावां पुष्पवां प्रजावां पशुमान् भवति एवं वेद लोपामायतनं वेद आयतनवान् भवति हरिचन्दनपारिजाते मन्त्रालमण्डलसत्त्वयुक्तैः नानाविधोपकरणैर्विशुद्धमालां पुष्पाञ्जलिं प्रशंसे वचन ತಂದ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಹಾಲಲ್ಲೆದ್ದು ನೀರಲ್ಲೆದ್ದು ಅದು ನಿಮ್ಮ ಧರ್ಮವಯ್ಯ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ.
ಇದೆ. ಇದಾದ ಬಳಿಕ ತೋಟದಲ್ಲಿ ನಿರ್ಮಾಣ ಮಾಡಿದ್ದ ಸಾರ್ವಜನಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾದರು. ಈ ವೇಳೆ ಡಾಬಸ್ಪೇಟೆ ಬಳಿಯ ವನಕಲ್ಲುಮ ಸಂಸ್ಥಾನ ಪೀಠದ ಬಸವ ರಾಮಾನಂದ ಶ್ರೀಗಳು ಅವರೇ ಹೇಳುವಂತೆ ಸುಮಾರು ಬೇರೆ ಬೇರೆ ವಿಷಯಗಳ 25 ಪದವಿ ಪಡೆದಿರುವ ಕಾರಣಕ್ಕೆ ಅವರ ಈ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಾಧನೆ ಗುರುತಿಸಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಾಪಣ್ಣ ಅಭಿಮಾನಿ ಬಳಗದ ವತಿಯಿಂದ ಶ್ರೀಗಳಿಗೆ ಬೆಳ್ಳಿ ಕಿರೀಟ ಧಾರಣೆ ಮಾಡಲಾಯಿತು. ಈ ಕುರಿತು ಸ್ವಾಮೀಜಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ನಮ್ಮ ಜೋಗನಹಳ್ಳಿ CB ಪಾಪಣ್ಣನವರು ನಿಕಟಪೂರ್ವ ಜಿಲ್ಲಾ ಪಂಚಾಯಿತಿ ಸದಸ್ಯರು. ಅವರು ಕಾಯ ವಾಚ ಮನಸಾರೆ ಈ ಸಮಾಜವನ್ನು ಕಟ್ಟಬೇಕು, ಈ ಸಮಾಜಕ್ಕೆ ಒಂದು ರಾಜಕೀಯ ಶಕ್ತಿ ಬರಬೇಕು, ಈ ಸಮಾಜವನ್ನು ಮುನ್ನೆ ಎತ್ತರಕ್ಕೆ ಕೊಂಡೊಯ್ಯಬೇಕನ್ನುವಂತಹ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಎಲ್ಲ ಭಾಗದ ಭಕ್ತರನ್ನು ಒಟ್ಟಿಗೆ ಸೇರಿಸಿಕೊಂಡು ಅವರಿವರೆನ್ನದೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬಂತೆ ಅವರು ವನಕಲ್ಲು ಮಠದಲ್ಲಿ ಒಂದು ಸಂಕಲ್ಪವನ್ನು ಮಾಡಿದರು. ಪೂಜ್ಯರ ಹುಟ್ಟುಹಬ್ಬದ ಸಂದರ್ಭ, ಜಾತ್ರೆಯ ಸಂದರ್ಭದಲ್ಲಿ ಒಂದು ವಾಹನವನ್ನು ಕೊಡಿಸ್ತೀನಿ ಅನ್ನುವಂಥದ್ದು. ಅದೇ ರೀತಿ ಅವರು ಶರಣ ದಂಪತಿಗಳ ಸಮೇತ ಮತ್ತು ಕುಟುಂಬ ಸಮೇತ ಬಂದು ವನಕಲ್ಲು ಮಲ್ಲೇಶ್ವರನಿಗೆ ಆ ಒಂದು ವಾಹನವನ್ನು ಅರ್ಪಿಸೋದ್ರ ಮೂಲಕ ಅವರ ಭಕ್ತಿ ಪ್ರದರ್ಶನವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಈ ಒಂದು ಸ್ವಾಮೀಜಿಯವರು ಇಷ್ಟೊಂದು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಪೂಜ್ಯರಿಗೆ ಒಂದು ಆ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಒಂದು ಬೆಳ್ಳಿ ಕಿರೀಟ ಅರ್ಪಣೆಯನ್ನು ಮಾಡಬೇಕು ಅಂದ್ಬಿಟ್ಟು ಪಾಪಣ್ಣನವರ ಅಭಿಮಾನಿ ಬಳಗ ಮತ್ತು ಕಲಾವಿದರ ಬಳಗ ಮತ್ತು ಸದ್ಭಕ್ತರೆಲ್ಲರೂ ಒಟ್ಟಿಗೆ ಸೇರಿ ಪಾಪಣ್ಣನವರ ಒಂದು ಭಕ್ತಿ ಪ್ರೀತಿ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಾವುದಯ್ಯ, ನೀನೊಲಿದರೆ ವಿಷವು ಅಮೃತವಾವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿಪ್ಪುದು ಕೂಡಲ ಸಂಗಮ ದೇವ. ಬಸವ ಜಯಂತಿಯ ದಿನ, ಅದು ಸೋಮವಾರ, ಬಸವಣ್ಣನ ಜಯಂತಿಯ ದಿವಸ ಪಾಪಣ್ಣನವರ ಭಕ್ತಿಯನ್ನು ಅರ್ಪಿಸುವಂಥದ್ದಿದೆಯಲ್ಲ, ಆ ಭಕ್ತಿ ಅವರನ್ನು 100 ಮಡಿಗೊಳಿಸಿ, ಅವರ ಆಶಯಗಳು ಪಲ್ಲವಿಸಿ, ಅವರಿಗೆ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಭೌತಿಕವಾಗಿ, ರಾಜಕೀಯವಾಗಿ ಎಲ್ಲ ಶಕ್ತಿಯನ್ನು ಬಸವೇಶ್ವರ ಕರುಣಿಸಲಿ ಅಂತ ಆಶೀರ್ವಾದ ಆರೈಕೆಯನ್ನು ಮಾಡ್ತಾ ಇದ್ದೀನಿ. ಶರಣ. ಸ್ವಾಮೀಜಿಗಳು ಈ ರೀತಿ ಹೇಳಿದರೆ, ಶ್ರೀಗಳಿಗೆ ಈ ಹಿಂದೆ ಇನೋವಾ ಕಾರನ್ನು ಉಡುಗೊರೆಯಾಗಿ ನೀಡಿ ಅವರು ಮತ್ತಷ್ಟು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿ ಅನ್ನೋ ಸದುದ್ದೇಶದಿಂದ ಅವರಿಗೆ ಪ್ರೇರಣೆಯಾಗಿ ಬೆಳ್ಳಿ ಕಿರೀಟ ಧಾರಣೆ ಮಾಡಿಸಿದ ಕಾಂಗ್ರೆಸ್ ಮುಖಂಡ CB ಪಾಪಣ್ಣ ಏನು ಹೇಳಿದ್ರು ನೀವೇ ಕೇಳಿಸ್ಕೊಂಡ್ಬಿಡಿ. ಅವರ ಮಠಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ಮಾಡ್ತಕ್ಕಂಥ ಸೇವೆ, ಸಮಾಜ ಸೇವೆ, ಗೋಗಳನ್ನು ಸಾಕ್ತಕ್ಕಂಥದ್ದು, ಬ್ರಾಹ್ಮಣೇತರ ಒಂದು ಸಂಸ್ಕೃತಿ ಪಾಠಶಾಲೆ ಅಂದರೆ ಉನ್ನತ ವರ್ಗ ಏನು ಸೀಮಿತ ಆಗಿತ್ತು, ಈ ನಾಡು ಕಂಡಂಥ ವಿದ್ಯಾಭ್ಯಾಸ ಉನ್ನತ ಮಟ್ಟಕ್ಕೆ ಮಾತ್ರ ಸೀಮಿತ, ಅನ್ಯ ವರ್ಗ ಏನು ಕಲಿಬಾರ್ದು ಅಂತ ಇತ್ತು, ಅದನ್ನು ಮೀರಿ ಸಂಸ್ಕೃತಿ ಪಾಠಶಾಲೆಯನ್ನು ವನಕಲ್ ಮಠದಲ್ಲಿ ಸ್ಥಾಪನೆ ಮಾಡೋದು ನನಗೆ ಭಾಳ ಸಂತೋಷ ಆಯಿತು. ಅದಕ್ಕೂ ಮತ್ತು ಅವರು ವೃದ್ಧಾಶ್ರಮ, ಬಡರ ಮಕ್ಕಳ ವಿದ್ಯಾಭ್ಯಾಸ, ನಿತ್ಯ ಕಾಯಕವೆಲ್ಲವನ್ನು ನೋಡಿ ಅವರು ಆ ಮಕ್ಕಳೆಲ್ಲ ಸಾಕೆ ಆರ್ಥಿಕವಾಗಿ ಸಹಾಯಧನ ಬೇಕಾಗಿರೋದ್ರಿಂದ ಅನೇಕ ಭಕ್ತ ಮಹಾಶಯರವ್ರನ್ನ ಎಲ್ಲ ಕಾರ್ಯಕ್ರಮಕ್ಕೆ ಕರಿತಾ ಇದ್ರು. ಒಂದೇ ದಿವಸ ಚಿತ್ರದುರ್ಗ ಜಿಲ್ಲೆ, ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಡುಗೊಲ್ಲ ಸಮಾಜ 45 ತಾಲೂಕಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಆಹ್ವಾನವನ್ನು ಕೊಡ್ತಾ ಇದ್ರು ರಮಣ ಸ್ವಾಮೀಜಿಯವರಿಗೆ. ಮದುವೆ ಕಾರ್ಯಕ್ರಮ ಇರ್ಬೋದು, ದೇವಸ್ಥಾನ ಕಾರ್ಯಕ್ರಮ ಇರ್ಬೋದು, ಇನ್ನೂ ಅನೇಕ ಕಾರ್ಯಕ್ರಮಗಳಿಗೆ ಆಹ್ವಾನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಓಡಾಡಲಿಕ್ಕೆ ಒಂದು ಮುಖ್ಯವಾಗಿ ವಾಹನ ಬೇಕಾಗಿತ್ತು. ಹಾಗಾಗಿ ವನಕಲ್ ಮಠದ ಮಲ್ಲೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ದಿವಸ ನಾನು ಮಾತನ್ನು ಕೊಟ್ಟಿದ್ದೆ, ಬರ್ತಕ್ಕಂಥ ಜಾತ್ರೆ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ವಾಹನವನ್ನು ಕೊಡಿಸ್ತೀನಿ ಅಂತ. ಅದಕ್ಕಿಂತ ಮುಂಚೆ ನಾನು ಅವರು ಹುಟ್ಟುಹಬ್ಬ ಏನಿದೆ ಅವತ್ತೊಂದು ಕೃಷ್ಣ ಇನೋವಾ ಕಾರನ್ನು ಅವ್ರನ್ನ ಉಡುಗೊರೆಯಾಗಿ ಕೊಟ್ಟೆ. ಅದು ನನಗೆ ಕೊಟ್ಟು ಒಂದು ವರ್ಷಕ್ಕೆ 45,000 ಕಿಲೋಮೀಟರ್ ಕಾರನ್ನು ಓಡಿಸ್ಯಾರ ಸ್ವಾಮಿಗಳು. ಕೊಟ್ಟಿದ್ದು ಸಾರ್ಥಕ ಆಯ್ತು ಅನಿಸ್ತದೆ ನನಗೆ. 45,000 ಕಿಲೋಮೀಟರ್ ಹೋರಾಟ ಮಾಡಿ ಈ ಕರ್ನಾಟಕ ರಾಜ್ಯದ
ಕಟ್ಟೆ ಕಡೆ ಏನು ನಮ್ಮ ಕಾಡುಗೊಲ್ಲ ಸಮಾಜ ಇದೆ, ಈ ಸಮಾಜವನ್ನು ಒಗ್ಗೂಡಿಸಿ ಆ ಮಕ್ಕಳಿಗೆ ಸಹಾಯ ಮಾಡಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಒಂದು ಮಠ ಕಟ್ಟಬೇಕು ಅಂತಕ್ಕಂಥ ಭಾವನೆಯಿಂದ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನಾವು ಎಲ್ಲ ಈಗ ಒಗ್ಗಟ್ಟಾಗಿರಲಿಲ್ಲ ಮುಂಚೆ. ಹೆಂಗಂದ್ರೆ ನಮ್ಮ ಕಾಲಕ್ಕೆ ನಾವು ಸೀಮಿತ ಆಗಿದ್ವಿ. ಅಥವಾ ಏನೋ ಮದುವೆ ಕಾರ್ಯಕ್ರಮ ಅಂದ್ರೆ ಮಾತ್ರ ನಾವು ಸಿರಾ ತಾಲೂಕು ಹೋಗೋದು, ಸಿರಾ ಹಿರಿಯ ತಾಲೂಕು ಬರೋದು, ಈ ಥರ ಒಂದು ಬಾಂಧವ್ಯ ಇತ್ತು. ಈಗ ನಮ್ಮ ಸ್ವಾಮೀಜಿ ಹೋರಾಟ ಮಾಡೋಕೆ ಹೊರಟ ನಂತರ ಪ್ರತಿನಿತ್ಯ ಅಂಗೈಯಲ್ಲಿ ನೋಡ್ತೀವಿ ಸ್ವಾಮೀಜಿ ಎಲ್ಲಿದ್ದಾರೆ, ಹೆಂಗೆ ನಾವು ಬಹಳ ಫಾಸ್ಟ್ ಆಗಿ ನಾವೆಲ್ಲ ಒಂದು ಕಡೆ ಸೇರ್ಕೊಂತ ಇದ್ದೀವಿ. ಕಡಿಮೆ ವಯಸ್ಸಿನಲ್ಲಿ 25 ಪದವಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಪರಮ ಪೂಜ್ಯರು ಸುಮಾರು 1,500 ಜನ ಇರ್ಬೋದು. ಇವತ್ತು ಅತಿ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿದರು. ಆ ಒಂದು ದೃಷ್ಟಿಕೋನದಿಂದ ಅವರು ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ, ಪರಮ ಪೂಜ್ಯರ ಸಮ್ಮುಖದಲ್ಲಿ ಇವತ್ತು ಬೆಳ್ಳಿ ಕಿರೀಟ ಧಾರಣೆಯನ್ನು ಮಾಡ್ತಾ ಇದ್ದೀವಿ. ಇದೊಂದು ಸುಸಂದರ್ಭ. ಹಾಗಾಗಿ ಆ ಒಂದು ಕಾರ್ಯಕ್ರಮನ ತಮ್ಮೆಲ್ಲರ ಸಮ್ಮುಖದಲ್ಲಿ ನೆರವೇರಲಿ. ಮುಂದಿನ ದಿನಗಳಲ್ಲಿ ಬುದ್ಧಿಯವರು ಇನ್ನೂ ಸಾಕಷ್ಟು ಸೇವೆ ಸಮಾಜಕ್ಕೆ ಸಲ್ಲಿ ಒಳ್ಳೆ ಮಠವನ್ನು ಕಟ್ಟಲಿ. ಇಂಜಿನಿಯರ್ ಕಾಲೇಜು, ಡಾಕ್ಟರ್ ಕಾಲೇಜ್ ಎಲ್ಲ ಕಾಲೇಜುಗಳನ್ನು ತಂದು ಕಟ್ಟೆಕಡೆಯ ಸಮಾಜಗಳು ಏನಿದೆ ಎಲ್ಲ ತುಳಿದ ಸಮಾಜಕ್ಕೆ ಮಕ್ಕಳಿಗೆ ಮುಖ್ಯವಾದಂಥ ವಿದ್ಯಾಭ್ಯಾಸವನ್ನು ಕೊಡೋಕ್ಕೆ ರೂವಾರಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ವೇದಿಕೆ ಮೇಲೆ ಶ್ರೀಗಳಿಗೆ ಅನೇಕ ಮಠಾಧೀಶರು ಭಕ್ತರು ಸೇರಿ ಪುಷ್ಪಾರ್ಚನೆ ಮಾಡಿ ಬೆಳ್ಳಿ ಕಿರೀಟ ತೊಡಿಸಿ ಆಳೆತ್ತರದ ಫೋಟೋ ಫ್ರೇಮ್ ಮಾಡಿಸಿ ಅಭಿನಂದನಾ ಪತ್ರವನ್ನು ನೀಡಿ ಮಣಗಾತ್ರದ ಕಾಯಿನ ಹಾರ ಹಾಕಿ ಗೌರವಿಸಿದರು. ಭಕ್ತ ಮಹಾಶಯರೇ, ತಾವೆಲ್ಲರೂ ಸಹ ಕುಳಿತಲ್ಲಿಂದ ಎದ್ದು ನಿಂತು ಪರಮ ಪೂಜ್ಯರಿಗೆ ಈ ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮ ನಡೀತಾ ಇದೆ. ಭಕ್ತಿ ಭಾವದಿಂದ ಭಗವಂತನನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವಿರಕ್ತ ಮಠದ ಶ್ರೀಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಹೀಗೆ. ಬಹಳ ಅರ್ಥಪೂರ್ಣವಾದಂತಹ ಅಭಿನಂದನೆಯನ್ನ ಇಲ್ಲಿ ಸಲ್ಲಿಸಿದರು. ಬಸವರಾಮಾನಂದ ಸ್ವಾಮೀಜಿಯವರ ಸ್ನೇಹಿತರಾಗಿ ನಾವೆಲ್ಲ ಸ್ವಾಮಿಗಳು ನೋಡಿ ಬಹಳ ಸಂತೋಷ ಪಟ್ವಿ. ನಿಜಕ್ಕೂ ಒಬ್ಬ ಗುರು ಸಿಗಬೇಕು ಒಂದು ಸಮಾಜಕ್ಕೆ. ಸಮಾಜ ಉದ್ಧಾರ ಆಗಬೇಕಂದ್ರೆ ಒಬ್ಬ ಸಮರ್ಥ ಗುರು ಬೇಕು. ಅದ್ರ ತಕ್ಕಂಗೆ ಒಬ್ಬ ಗುರುವಿಗೆ ತಕ್ಕ ಶಿಷ್ಯ ಬೇಕು. ಒಬ್ಬ ಸಮರ್ಥ ಗುರು ಯಾರಾದರೂ ಅದರಂದ್ರೆ ಯಾದವ ಕುಲಕ್ಕೆ ನಮ್ಮ ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿಯವರು ಇದ್ದಾರೆ ಎನ್ನುವಂತಹದ್ದು. ಅದೇ ರೀತಿಯಾಗಿ ಒಬ್ಬ ಸಮರ್ಥ ಶಿಷ್ಯ ಯಾರಾದರೂ ಅದರಂದ್ರೆ ನಮ್ಮ ಪಾಪಣ್ಣವರು ಸ್ವಾಮೀಜಿಯವರಿಗೆ ಇನೋವಾ ಹೈಕ್ರಾಸ್ ಕಾರನ್ನ ಕೊಡಿಸಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿಯವರು PhD ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. 25 ಪದವಿಗಳನ್ನು ಪೂರ್ಣಗೊಳಿಸಿದ್ದಾರೆ. ಅವರ ಜೀವನ ಸಾಧನೆಯನ್ನು ಕುರಿತು ನಾವೆಲ್ಲ ಕೇಳಿ ಬಹಳ ಸಂತೋಷ ಪಟ್ಟು. ಒಟ್ಟಾರೆ ಹೇಳೋದಾದರೆ ಸಾಮಾಜಿಕ ಕೈಂಕಾರ್ಯದ ಜೊತೆ ತಮ್ಮ ಜ್ಞಾನದಾಹವನ್ನು ನಿರಂತರವಾಗಿ ಚಾಲ್ತಿಯಲ್ಲಿಟ್ಟುಕೊಂಡಿರುವ ಬಸವರಾಮಾನಂದ ಶ್ರೀಗಳ ಸಾಮಾಜಿಕ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸುವ ಕೆಲಸ ಮಾಡಿರುವ ಪರಮ ಭಕ್ತ ಪಾಪಣ್ಣ ದಂಪತಿಗಳು ಕೂಡ ಅಭಿನಂದನಾರ್ಹರು. ಇಂಥವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿ ಅನ್ನೋ ಸದಾಶಯ ಭಕ್ತವೃಂದವರದ್ದಾಗಿದೆ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.